ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾರ್ಕಳದ ಬೈಲೂರು ಸಮೀಪದ ಹೊಸಬೆಳಕು ಆಶ್ರಮದಲ್ಲಿದ್ದೇನೆ. ಯಾರಿಗಾದರೂ ಜನರ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು ಅನ್ನುವಂತಹ ಆಸೆ ಇದ್ದರೆ ಇದೊಂದು ಸೂಕ್ತವಾದಂತಹ ಜಾಗ. ಇಲ್ಲಿ 180 ಜನ ಅನಾಥರು ಮಕ್ಕಳು ಇಲ್ಲಿದ್ದಾರೆ. ಬನ್ನಿ, ಇದರ ಮುಖ್ಯಸ್ಥರು ಅಥವಾ ಇದನ್ನ ನೋಡ್ಕೊಳ್ಳೋರು 180 ಜನರನ್ನ ನೋಡ್ಕೊಳ್ಳುವಂಥದ್ದು ಸುಲಭದ ಕೆಲಸ ಅಲ್ಲ. ಸೊ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಈಗ ನೋಡ್ಕೊಳ್ಳೋರು ತನ್ನುಲಾ ತರುಣ್. ನಮಸ್ಕಾರ ಮೇಡಮ್. ಇಲ್ಲಿ ಬಂದು 180 ಜನ ಇದ್ದಾರೆ. ಈಗ ಎಲ್ಲ ಅವರವರದ್ದೇ ಆದ ಒಂದು ವೇಲಿದ್ದಾರೆ. ಹೀಗೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಎಲ್ಲರೂ ಇರೋದು ಸೈಕೆಟ್ರಿ, ಎಲ್ಲ ತರ ಜನರಿದ್ದಾರೆ. ಹಾಗೆ ಇವರು ರೀಸೆಂಟ್ ಆಗಿ ಬಂದಿರೋರು, ಇವ್ರ ಕಾಲೆಲ್ಲ ಫುಲ್ ಕೊಳ್ತಿತ್ತು ಇಲ್ಲಿ ಬರುವಾಗ. ಸೊ ಇವರನ್ನ ನಾವು ಮಳೆಯಲ್ಲಿ ನೆಂತ ಬರ್ತಾ ಇದ್ರು ಅವರು. ಸೊ ಇವ್ರದ್ದೊಂದು ವಿಷಯ, ಇವರು ಸಹಿತ ಕುಂದಾಪುರದ ಹತ್ರ ಒಂದು ಪ್ಲೇಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇವರನ್ನ ಬಿಟ್ಟು ಹೋಗಿದ್ರು. ಇವರು ಬ್ಯಾಕ್ ಸೈಡ್ ಅಲ್ಲಿ ತುಂಬಾ ದೊಡ್ಡದು ಒಂದು ಗಾಯ ಇತ್ತು. ಸೊ ಅದ್ರ ಮೇಲೆ 4 ಜನ ಇವರನ್ನ ಎತ್ಕೊಂಡು ಬಂದ್ರು. ಇವರಂತೂ ಒಂದು ಕಾರವಾರದಿಂದ ಈಶ್ವರ್ ಮಲ್ಪೆ ಅವರು ತಂದು ಬಿಟ್ಟಿದ್ರು. ಇವರು ರೋಡಲ್ಲಿ ಸಗಣಿಯನ್ನ ತಿಂತಾ ಇದ್ರು, ಡ್ರೈ ಆಗಿರೋದು ರೋಡ್ ಸೈಡ್ ಅಲ್ಲಿ. ಇವರು ನಮ್ಮ ಭಟ್ರು ಕೃಷ್ಣ ಮಠದಲ್ಲಿ ನಮ್ಗೆ ಸಿಕ್ಕಿರೋದು, ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು. ಒಳ್ಳೆ ಜಾಬ್ ಅಲ್ಲಿ ಇದ್ರು. ಸೊ ಇವ್ರು ಸಹಿತ ನಮ್ಮ ಆಶ್ರಮದಲ್ಲಿ ಇವಾಗ ಒಳ್ಳೆದಾಗಿದ್ದಾರೆ. ನೊಂದವರ ಬಾಳಿಗೆ ಇದೊಂದು ಪ್ಯಾರಡೈಸ್. ದಿಸ್ ನೋ ಡೌಟ್ ಅಬೌಟ್ ಇಟ್. ಅಬ್ಸಲ್ಯೂಟ್ಲಿ. ಶಿ ಈಸ್ ಅವರ್ ಮದರ್ ತೆರೇಸಾ, ಅಮ್ಮ. Doing wonderful job. In fact, 24/7 she is at our service. ಈ ಬಿಲ್ಡಿಂಗು ಓಕೆ, ರವಿ ಪಾಣರ್ ಅವರು ಜಾಗ ಕೊಟ್ಟರು. ಈ CSR ಮತ್ತು ಸ್ವಲ್ಪ ಜನರದ ಆಧಾರದ ಮೇಲೆ ನಮ್ಗೆ ಇದನ್ನ ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಕ್ಸಸ್ ಆಯ್ತು. ಹಾಗೆ ಇಲ್ಲಿ ಇವರು ಸಹಿತ ಕಟ್ಪಾಡಿಯಲ್ಲಿ ಸಿಕ್ಕಿರೋದು. ಒಂದು ದಿನ ಹೆಚ್ಚು ಕಡಿಮೆ ಆದ್ರೂ ಇವರು ಸಾಯ್ತೀನಿ ಅಂತ ಹೋದವರು. ಇವರು ಇಲ್ಲಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬ್ರಿಡ್ಜ್ ಇಂದ ಕೆಳಗಡೆ ಬೀಳಕ್ಕೆ ರೆಡಿ ಆಗಿದ್ರು. ಹಾಗೆ ಇಲ್ಲಿ ಕಾಟ್ ಇವರು ನಿಟ್ಟೆಯವರು ಕೊಟ್ಟರು ನಮಗೆ. ಹಾಗೆ ಗುರುಪ್ರಸಾದ್ ಹಾಸ್ಪಿಟಲ್ ಇಂದ ಒಂದು ಸ್ವಲ್ಪ ಬಂತು. ಈಗ ಜಾಗ ರವಿ ಪಾಣರ್ ಅವರು ದಾನ ಮಾಡಿದ್ರು. ಅದೇ ರೀತಿ ಕಟ್ಟಡಗಳಿಗೆ ಒಂದಷ್ಟು ಹಣ ನಮ್ಮ ಗೋಕರ್ಣ ಭರ್ತಗಾಳಿ ಮಠದವರು ಕೂಡ ಒಂದಷ್ಟು ದಾನವನ್ನು ನೀಡಿದ್ದಾರೆ. ಸೊ ಈಗ ನಿಮ್ಗೆ ನಿಜಕ್ಕೂ ಅಗತ್ಯವಾಗಿರುವಂತಹದ್ದು ಮೈನ್ ಆಗಿ ದಿನಸಿ, ಪ್ರತಿ ದಿನದ ಊಟದ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಆದ್ರೆ ಈ ಕೋಣೆಗೆ ಬಂದಿರೋದ್ರಿಂದ ಸೊ ಇಲ್ಲಿ ಪ್ರತಿ ಎಲ್ರಿಗೂ ಕೂಡ ಇದಿಲ್ಲ, ಹಾಸಿಗೆ ಅಂತ ಇಲ್ಲ. ಸೊ ಯಾರಾದ್ರೂ ಕೊಡುವವರು ಈ ರೀತಿ ತುಂಬಾ ಜನ ಕೊಡ್ಲಿಕ್ಕೆ ಬಯಸ್ತಾರೆ, ಬಟ್ ಎಲ್ಲಿ ಕೊಡೋದು ಅಂತ ಗೊತ್ತಿರಲ್ಲ. ಸೊ ಅಂತವರು ದಯವಿಟ್ಟು ಗಮನಿಸಿ, ಹೊಸ ಬೆಳಕಿನ ಈ ಆಶ್ರಮ 180 ಜನ ಇದ್ದಾರೆ. ಯಾರಾದ್ರೂ ಬೆಡ್ ಗಳನ್ನ ಕೊಡೋದು ಅಂತ ಆದ್ರೆ ಬೆಡ್ ಅನ್ನೇ ಕೊಡ್ಬೋದು, ಅಥವಾ ಒಂದಷ್ಟು ಹಣವನ್ನು ಕೂಡ ಕೊಟ್ಟು ಸೊ ಅವರು ಕೂಡ ಖರೀದಿಸುವ ಹಾಗೆ ನೀವು ಮಾಡಬಹುದು. ಮೇಡಮ್, ಈಗ ಇವರನ್ನ ಸ್ನಾನ ಮಾಡಿಸೋದಾಗಿರ್ಲಿ ಅಥವಾ ಅವರ ಚಿಕಿತ್ಸೆ ಆಗಿರ್ಲಿ ಮಾಡುವವರು ನೀವೇ? ಹೌದು, ಸ್ನಾನಕ್ಕೆ ಇವ್ರ ಜೊತೆನೂ ಕೂಡ್ತಾರೆ ನಮ್ದು. ಸೊ ಸ್ನಾನ ಆಗ್ಲಿ, ಹೇರ್ ಕಟ್ ಆಗ್ಲಿ ಎಲ್ಲ ನಾವೇ. ಈಗ ಯಾರಿಗೂ ಬೇಡ ಅಂತ ನಿರ್ಲಕ್ಷ್ಯಕ್ಕೊಳಗಾದ ಜನರನ್ನ ಸೊ ನೀವು ಇಲ್ಲಿ ದೇವರನ್ನಾಗಿಸೋದಿದೆಯಲ್ಲ ಮೇಡಮ್, ನಿಜಕ್ಕೂ ಕೂಡ ಅದು ದೊಡ್ಡ ಕೆಲಸ. ಅದು ಕಾಟ್ ಅಂದ್ರೆ ಎಲ್ಲರಿಗೂ ಕಾಟ್ ಇಲ್ಲ ಪಾಪ. ನಾನು ಆದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರವರಿಗೆ ಬೇಕಾಗಿರುವಂತದ್ದು ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲ 180 ಜನರಿಗೇನು ಕಾಟ್ ಏನಿಲ್ಲ. ಇಲ್ಲಿ ಮಕ್ಕಳು ಕೂಡ ಇದ್ದಾರೆ ಮೇಡಮ್. ಮಕ್ಕಳು ಅಂದ್ರೆ ಸಿಂಗಲ್ ಪೇರೆಂಟ್ಸ್ ಮಕ್ಕಳು. ಸೊ ಹಾಗೆ ಇದ್ದಾರೆ, ಓದ್ತಾ ಇದ್ದಾರೆ ಎಲ್ಲ ಸ್ಕೂಲಲ್ಲಿ. ಮೇಡಮ್, ಇಲ್ಲಿಗ ಆಹಾರದ ಇದು ಹೇಗೆ ಅಂದ್ರೆ ಎಷ್ಟು ದಿನಸಿ ಎಷ್ಟು ಬೇಕು ಇದಾಗುತ್ತೆ ಅಂದ್ರೆ ಇಲ್ಲಿಗೆ ಟೋಟಲಿ ಹಿಡಿಬೇಕು ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಇಂದ ಇಲ್ಲಿಗೆ ಹಿಡಿದು 50 kg ಬೇಕೇ ಬೇಕು. ಪುಳಿಯೋಗರೆ ಅಥವಾ ರೈಸ್ ಬಾತ್ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಟೋಟಲಿ ಸೇರಿ ಜನ ಜಾಸ್ತಿ ಆಗಿರೋದ್ರಿಂದ ದಿನಾಲ್ ಊಟಕ್ಕಂತೂ 30 kg ಬೇಕೇ ಬೇಕು. ಅವಲಕ್ಕಿ ಅಂತೂ 30 kg ಬೇಕು. ರವೆ ಒಂದು 25 kg ಬೇಕು. ಸೊ ಹಾಗಾಗಿ ಎಲ್ಲದೂ ಕ್ವಾಂಟಿಟಿ ಬೇಸಲ್ಲೇ ಬೇಕು. ಯಾಕಂತ ಹೇಳಿದ್ರೆ ಒಂದು ಬೆಡ್ ರಿಡನ್ ಸೆಕ್ಷನ್ ಅವರು ಸಹಿತ ಇಲ್ಲಿ ಊಟ ಎಲ್ಲ ಒಳ್ಳೇದಿದೆ ಅವ್ರದ್ದು. ಊಟಕ್ಕೇನು ಇಲ್ಲಿ ಕಡಿಮೆ ಮಾಡೋದಿಲ್ಲ ನಾನು, ಅದು ಏನೇ ಆಗೋಗ್ಲಿ. ಹಾಗೆ ಊಟಕ್ಕೆ ಅವರಿಗೆ ಬೆಳಿಗ್ಗೆ ಯಾಕಂದ್ರೆ ಇರೋದೇ ಬ್ರೇಕ್ಫಾಸ್ಟ್, ಊಟ ಮತ್ತು ಡಿನ್ನರ್. ಅದು ಬಿಟ್ಟರೆ ಮಧ್ಯದಲ್ಲಿ ಏನು ತಿಂಡಿಗಳೆಲ್ಲ ಏನಿಲ್ಲ. ಹಾಗಾಗಿ ಊಟದಲ್ಲಿ ನಾನೇನು ಕಡಿಮೆ ಮಾಡೋದಿಲ್ಲ. ಜನ ಜಾಸ್ತಿ ಆಗಿರೋದ್ರಿಂದ ಊಟ ಸಹಿತ ಇಲ್ಲಿ ನಿಜವಾಗ್ಲೂ ಬರುವುದಿಲ್ಲ.
ಒಂದೆರಡು ಈಗ ಬರ್ಡೇ ಅದು ಇದು ಲೆಕ್ಕದಲ್ಲಿ ಒಂದೆರಡು ಊಟ ಬರ್ತದೆ ಅಷ್ಟೇ ಬಿಟ್ರೆ, ಯಾಕಂದ್ರೆ ಇಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ಪಾಪ ಊಟ ಕೊಡೋರಿಗೂ ಕ್ಯಾಟ್ರಿಂಗ್ ಇಂದ ಒಂದು 15, 30, 20,000, 25,000 ಅವರು ಕೊಡ್ಲಿಕ್ಕೆ ಊಟ ಕೊಡುವ ಅಂದ್ರೂ ಅವರಿಗೆ ಕಷ್ಟ ಆಗ್ತದೆ. ಹಾಗಾಗಿ ಊಟ ಸಹಿತ ಇಲ್ಲಿ ಕಡಿಮೆ ಬರ್ತದೆ. ಮೇಡಮ್, ಈಗ ಯಾರಾದರೂ ಸಹಾಯ ಮಾಡೋದು ಅಂತಾದರೆ ಹೇಗೆ ಮಾಡೋದು? ವಸ್ತುವಿನ ರೂಪದಲ್ಲ ಅಥವಾ ಹಣದ ರೂಪದಲ್ಲ, ಹೇಗೆ? ಸರ್, ನಮಗೆ ನಿಜವಾಗ್ಲೂ ವಸ್ತು ರೂಪದಲ್ಲೇ ಕೊಟ್ಟರು ಒಳ್ಳೆಯದು. ಯಾಕಂದರೆ ಗಿಡಿಸಿನ್ ಎಲ್ಲ ಒಟ್ಟಿಗೆ ಇದೆ. ಸೊ ದಿನಸಿ ಸಾಮಾನು ಅಕ್ಕಿ ಒಂದು ಬಿಟ್ಟರು ಸಹಿತ ಬಾಕಿದು ಸಹಿತ ನಮಗೆ ನೀಡ್ಸ್ ಇದೆ. ಸೊ ಅದು ಮೇನ್ ಬೇಕಾಗಿರೋದು ಈಗ ಆಹಾರಕ್ಕೆ ಬೇಕಾಗಿರುವಂಥದ್ದು. ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಬೆಡ್ಶೀಟು ಅವು ಇವು ಎಲ್ಲ ಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಒಂದನೇದಾಗಿ ಕಾಟು, ಬೆಡ್, ಆಮೇಲೆ ಕುರ್ಚಿಗಳು. ಕುರ್ಚಿಗಳು ಬೇಕೇ ಬೇಕು. ಯಾಕಂದ್ರೆ ಎಲ್ಲರೂ ಪಾಪ ನಿಂತ್ಕೊಂಡು ಊಟ ಮಾಡ್ತಾರೆ, ಸೀರಿಯಸ್ಲಿ ನಿಂತ್ಕೊಂಡು ಊಟ ಮಾಡ್ತಾರೆ. ಯಾಕಂದ್ರೆ ನಾವು ಮುಂಚೆ ಇದ್ದ ಕಡೆಗೆ ಅದು ಮದುವೆ ಹಾಲ್ ಆಗಿರೋದ್ರಿಂದ ಅಲ್ಲೆಲ್ಲ ಆಲ್ರೆಡಿ ಟೇಬಲ್ಗಳಿತ್ತು. ಅವಾಗ ನಮ್ಗೆ ಅದನ್ನ ಅಷ್ಟೊಂದು ಅನ್ಸ್ಲಿಲ್ಲ. ಈಗ ನಿಜವಾಗ್ಲೂ ನಮ್ಗೆ ಅದು ಇವಾಗ ಅನಿಸ್ತಾ ಇದೆ. ನಾನು ಏನು ಅಸಹಾಯಕ ಸ್ಥಿತಿ ಆಗೋಗಿದ್ದೀನಿ ಸರ್, ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ. ಹಾಗೆ ಬೆಡ್ ರಿಡನ್ ಸೆಕ್ಷನ್ ಅಲ್ಲಿ ಹೋದ್ರೆ ಪ್ಯಾಡ್ಗಳು ಆಲ್ಮೋಸ್ಟ್ ಒಂದು 20-25 ಮೆಂಬರ್ಸ್ ಬೆಡ್ ರಿಡನ್ಸ್ ಇದ್ದಾರೆ. ಬೆಡ್ ರಿಡನ್ಸಿಗೂ ಸಹಿತ ಪ್ಯಾಡ್ ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಪ್ಯಾಡ್ ಸಹಿತ ನಮ್ದು ಕಡಿಮೆನೇ ಇದೆ. ಪ್ಯಾಡಿಗೆ ಸಹಿತ ಬೇಕಾಗಿದೆ. ಇದು ಮೇನ್. ನಿಮ್ಗೆ ಈ ರೀತಿಯ ಒಂದು ಆಶ್ರಮ ನೀವು ಶುರು ಮಾಡಿದ್ದು ಯಾವಾಗ? ಅಥವಾ ಈ ಸೇವೆಗೆ ಬಂದದ್ದು ಹೇಗೆ? ಸರ್, ನಾನೇನು ಫೇಮಿಗೆ ಅಥವಾ ದುಡ್ಡಿಗೆ ನಾನು ಆಶ್ರಮ ಸ್ಟಾರ್ಟ್ ಮಾಡಿಲ್ಲ ಸರ್. ಸೇವೆ ಮಾಡಬೇಕಂತಲೇ ಸ್ಟಾರ್ಟ್ ಮಾಡಿರೋದು. ಸೊ ನನಗೆ ಇದರಲ್ಲೊಂದು ಖುಷಿ ಇದೆ ಸರ್. ನನಗೊಂದು ಆಸೆ ಅಷ್ಟೇ, ಅನಾಥರನ್ನ ಯಾವುದು ಅನಾಥರಾಗಿ ಮಾಡಬಾರ್ದು ಅಂತ. ಇವರು ಫಸ್ಟಿಂದ ತುಂಬ ಟೈಮಿಂದ ಇದ್ದಾರೆ. ಸೊ ಹಾಗಾಗಿ ಅದೇ ಒಂದು ಲೆಕ್ಕದಲ್ಲಿ ಸರ್, ಒಂದು ಹಣದಿಂದ ನನಗಂತೂ ಆಸೆ ಇಲ್ಲ, ಹಣದ ಮೇಲೆ ಆಸೆ ಇಲ್ಲ. ಮತ್ತು ನನಗೆ ಸನ್ಮಾನ ಸಿಗಬೇಕು, ನನ್ನ ಹೆಸರು ಆಗಬೇಕು ಅಂತಿಲ್ಲ. ಬರೀ ಹೊಸ ಬೆಳಕು ನನಗೆ ಮೇಲೆ ಬಂದರೆ ಸಾಕು, ಬೆಳಕಾಗಿದ್ರೆ ಸಾಕು ಅಂತ ಅಷ್ಟೇ. ಇವರು ಸಹಿತ ರೋಡ್ ಸೈಡ್ ಡಿವೈಡರ್ ಮಧ್ಯದಲ್ಲಿ ಬಂದರು. ಇವರು ಸಹಿತ ಓಲ್ಡ್. ನಮಗೆ ನಮಸ್ತೆ ಮಾಡಿದ್ಯಾ? ತಲುಪಲೆ ಒಂದೇ. ನಿಮ್ಗೆ ಎಷ್ಟು ಪ್ರಾಯ? ಅವರು ಎಷ್ಟು? 50. ಇವರು ಸಹಿತ 4 ಕಾಲಿಂದ ಇಡೀ ಉಡುಪಿಯಲ್ಲಿ. ಅಜ್ಜಿ ಬನ್ನಿ ಇಲ್ಲಿ. ಇವರು 4 ಕಾಲಿಂದ ಓಡಾಡ್ತಾ ಇದ್ರು. ಇವರು ಸಹಿತ ಈಗ ಸರಿ ಇದ್ದಾರೆ ಅಲ್ಲ? ಇಲ್ಲೆಲ್ಲ ಅಮ್ಮ ಅಂತ ಕರೀತಾರೆ. ಆ 2 ಅಮ್ಮನ ವರ್ಡ್ಗೆ ಬೆಲೆ ಇದೆ ಸರ್. ಇವರು ಸಹಿತ ಒಂದು ತುಂಬಾ ವರ್ಷದಿಂದ ಒಬ್ಬರ ಮನೆಗೆ ಕೆಲ್ಸಕ್ಕಂತ ಹೋಗಿದ್ರು. ಅಲ್ಲಿಂದ ಇವರಿಗೆ ಸಾಯಿಲಿ ಅಂತ ಹೇಳಿ ಕಳಿಸಿದ್ರು. ಇವರು ದೊಡ್ಡ ದೊಡ್ಡ ಮೂಟೆ ತಗೊಂಡು ಹೋಗ್ಬೇಕಿತ್ತು. ಮೂಟೆ ಗೊಬ್ಬರದ ಅಲ್ಲಿಂದ ಹೇಳಿದಕ್ಕೆ ಜೀವ ಬಿಡಿ ಸಾಯಿರಿ ಅಂತ ಹೇಳಿದ್ರೆ ದಂಬರ್ಪಡೆ ಏನಾದ್ರು ಪಸರದಿಂದ ಜೋರು ಓಲ ತಿಂದ್ರಜ್ಜಿ ಅದೇ ಅನ್ನ ಬಾಯಿ ಅದೇ ತಿನ್ನೋಡೊಂದು ಆಪಡೆ ಅದೇ ಕೇಳಿದ್ದ. ಇದನ್ನು ಇವರಿಗೂ ಪ್ಯಾಡ್ ಹಾಕ್ತೇವೆ. ಅಂದರೆ ಇವರಿಗೆ ಲೇಡೀಸ್ ಆಗಿರೋದ್ರಿಂದ ಇಲ್ಲಿ ಸೈಕೆಟ್ರಿ ಇರೋದ್ರಿಂದ ನಾವು ಚಡ್ಡಿ ಪ್ಯಾಡ್, ದೊಡ್ಡವರಿಗೆ ಸಹಿತ ಚಡ್ಡಿ ಪ್ಯಾಡ್ ಹಾಕ್ತೇವೆ. ಪೀರಿಯಡ್ಸ್ ಎಲ್ಲ ಆದರೆ ಅದೇ ಯೂಸ್ ಮಾಡ್ತೇವೆ. ಅದೇ ನಮಗೆ ಕಾಸ್ಟ್ಲಿ ಅಂತ. ಮೇಡಮ್, ಈಗ ಇಷ್ಟು ಜನರ ಒಂದು ಸೇವೆ ಮಾಡಲಿಕ್ಕೆ ಸೊ ನೀವು ಎಷ್ಟು ಜನ ಇದ್ದೀರಿ? ನಾವು ಯಾರು ಇಲ್ಲ ಸರ್, ನಾನು ಒಬ್ಳೆ. ನನ್ನ ಮಗಳೀಗ ಜಾಬ್ ಬಿಟ್ಟು ಬಂದಿದ್ದಾಳೆ. ಬಂದಿದ್ದಾರೆ. ಹೌದು, ಇದಕ್ಕೋಸ್ಕರನೇ ಬಂದಿದ್ದಾರೆ. ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ಕೊಂಡಿದ್ದು ಈಗ ಬಿಟ್ಟಿದ್ದಾರೆ, ಬಂದಿದ್ದಾರೆ. ಹಾಗೆ ಒಂದು ನೋಡ್ಕೊಳಕ್ ಒಬ್ರು ಅಂತ ಇದ್ದಾರೆ. ಇಲ್ಲೆಲ್ಲ ಪೇಮೆಂಟ್ ಮಾಡ್ಬೇಕಲ್ಲ, ಅಡಿಗೆಯವರು ಒಬ್ರು ಇದ್ದಾರೆ. ಅವ್ರು ಮಾಡಿಲ್ಲ, ಅವ್ರ ಬಾಯಲ್ಲೇ ಕೇಳ್ಬೋದು ನೀವು. ಅವ್ರಿಲ್ಲ ಅಂದ್ರೆ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನಾನು ಯಾವ್ದಕ್ಕೂ ಹೆದರಲ್ಲ. ಸಾಂದ್ರೆ ಅಮ್ಮನೇ ಮಾಡೋದಾ? ಅಮ್ಮನೇ ಮಾಡ್ತಾರೆ.
ಅಮ್ಮ ಮಾಡಿದ ಅಡುಗೆ ಚೆನ್ನಾಗಾಗತ್ತಾ? ಚೆನ್ನಾಗಿ ಮಾಡ್ತಾರೆ, ಅವ್ರಿಗಿಂತ ಚೆನ್ನಾಗಿ ಮಾಡ್ತಾರೆ. ಅದೊಂದು ಕೈ ಅವ್ರಿಗೆ ನಾವು ಉಪ್ಪು ಹಾಕಲ್ಲ, ಅವರೇ ಚೆನ್ನಾಗಿ, ನಾವು ಇವರು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹೌದಾ? ಈ ಮಾಯ ಅಂಗಡಿ ಹಾ. माय कसं ಈ ಚಂಪು ನಯನ ಶಿಲಿ ನಡ್ಕೊಂಡು ಬರ್ತಾ ಇರ್ಲಿಲ್ಲ, ಈಗ ನಡೀತಾರೆ ಎಲ್ಲ. ಮೇಡಮ್, ಇಲ್ಲಿಯವರು ನಂಗೆ ಈ ಅನಾಥರಾದದ್ದು ಅಂದ್ರೆ ಹೇಗೆ? ಈಗ ಸರ್, ಹೆಚ್ಚಿನ ನನ್ನ ಪ್ರಕಾರ ನಾನು 10 ವರ್ಷದಿಂದ ನೋಡಿದ ಪ್ರಕಾರ, ಈಗ ಮನೆಯಲ್ಲಿ ದೊಡ್ಡವರಂತ ಇರ್ತಾರೆ ಸರ್, ಮದ್ವೆ ಆಗದೆ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ ನಂದು ಒಂದು 60, 70, 80 ವರ್ಷ ಆದ್ಮೇಲೆ ನಂಗೆ ನೋಡ್ಲಿಕ್ಕೆ ಯಾರು ಇರೋದಿಲ್ಲ ಅಂತ ಹೇಳಿ. ಅವ್ರ ಸೇಫ್ಟಿಗೆ ಏನು ಮಾಡ್ಕೊಂಡಿರಲ್ಲ ಸರ್. ನನ್ನ ಇದು ಪ್ರಕಾರ ಅವ್ರ ಪ್ಯಾರೆಂಟ್ಸ್ ತೀರೋದ್ಮೇಲೆ ಅಲ್ಲಿವರೆಗೆ ಅವರನ್ನ ಚೆನ್ನಾಗಿ ನೋಡ್ಕೊಂತಾರೆ. ಯಾವಾಗ ಅವರ ತಾಯಿ ಡೆತ್ ಆಗ್ತಾರೋ, ಸೊ ಆವಾಗ ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅನ್ಕೊಂತೀನಿ ನಾನು. ನನ್ನ ಪ್ರಕಾರ ಎಲ್ಲ ಇದ್ದವ್ರು ಅದೇ. ಮತ್ತೊಂದು ಮಕ್ಕಳಾಗದೆ ಒಬ್ರೆ ಸಿಂಗಲ್ ಇರ್ತಾರಲ್ಲ, ಅವರಿಗೆ ಈ ಪ್ರಾಬ್ಲಮ್ಸ್. ಕೆಲಸ ಮಾಡುವವರೆಗೆ ಯಾರಾದ್ರೂ ಒಬ್ರು ಇಟ್ಕೊಂತಾರೆ ಸರ್, ನನ್ನ ಮಗುಗೆ ನೋಡ್ಲಿಕ್ಕೆ, ನನಗೆ ನೋಡ್ಲಿಕ್ಕೆ ಅಂತ ಹೇಳಿ. ಮತ್ತೆ ಅವರು ಬ್ಯಾಡ್ ಆಗ್ತಾರೆ, ಅವರು ಏಜ್ ಆಗ್ತಾರೆ, ಇವರು ಏಜ್ ಆಗ್ತಾರೆ, ಮತ್ತು ಆಶ್ರಮನ ಹುಡುಕ್ತಾರೆ. ನನ್ನ ಪ್ರಕಾರ ಒಂದು ಇನ್ಸಿಡೆನ್ಸ್ ಹೇಳಕ್ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಒಬ್ರು ನಮ್ಗೆ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು, ನನ್ನ 5 ಮಕ್ಕಳಿದ್ದಾರೆ, ಒಬ್ರಿಗೆ ನೋಡ್ಕೊಳ್ಳಿ ಅಂತ ಹೇಳಿ. ನಾವು ಅವರನ್ನ ಆಗೋದಿಲ್ಲ, ಮಕ್ಕಳಿದ್ದಾರಲ್ಲ ಅಂದ್ರು ಸರ್. ನಮ್ದೇನ್ ತಪ್ಪಿಲ್ಲ ಇದ್ರಲ್ಲಿ. ಅದು ಮಾಡ್ಲಿಕ್ಕೆ ಹೋದ್ರೆ 5 ಎಕರೆದಲ್ಲಿ ನಾನು ಜಾಗ ದೊಡ್ಡ ಮಾಡ್ಬೇಕಿತ್ತು. ಹಾಗೆ ಅವರು ಸೆಕೆಂಡ್ ಡೇ ಬಾವಿಯಲ್ಲಿ ತೀರೋದು. ಆಮೇಲೆ ಅನಿಸ್ತು ನನ್ಗೆ, ನಿಜ ನೋಡಿದ್ರೆ ಮಕ್ಕಳು ಒಮ್ಮೊಮ್ಮೆ ತಂದೆ ತಾಯಿಯವರು ಮಕ್ಳ ಹತ್ರ ನಿಲ್ಲಕ್ ಕೇಳುದಿಲ್ಲ. ಈ ತರ ಎಲ್ಲ ಘಟನೆ ಆಗತ್ತೆ, ಅದನ್ನು ಬೇಜಾರಾಗತ್ತೆ. ಬಟ್ ಅದು ಮಾಡ್ಲಿಕ್ಕೆ ಹೋದ್ರೆ ನಾನು ದೊಡ್ಡ ಆಶ್ರಮ ಮಾಡ್ಬೇಕು. ಯಾರು ಅನಾಥರು ಇರ್ತಾರೆ ಅವ್ರೆಲ್ಲೋ ಪಾಪ ಸೈಡಲ್ಲಿ ಹೋಗ್ತಾರೆ. ಹಾಗಾಗಿ ನಾವು ಅದನ್ನ ಸ್ಟ್ರಿಕ್ಟ್ಲಿ ತಂದೆ ತಾಯಿ ಇಲ್ಲದೆ ಇರುವವರು, ನಿಜ, ಮತ್ತು ಮಕ್ಕಳಾಗದೆ ಇರೋರು, ಮದ್ವೆ ಆಗದೆ ಇರೋರು, ಈ 2-3 ಕ್ಯಾಟಗರಿ. ಅದು ಯಾವುದೇ ಕಂಡೀಷನ್ ಅಲ್ಲ, ಆದ್ರೂ ಬೇಕಾದ್ರೆ ಮೂತ್ರ ಮಾಡ್ತಾನೆ ಹೋಗ್ಲಿ, ಕಕ್ಕಸ್ ಮಾಡ್ತಾನೆ ಹೋಗ್ಲಿ, ಖಾಲಿ ಉಂಡಾಗ್ಲಿ, ಹುಳ ಆಗ್ಲಿ, ಏನೇ ಆಗ್ಲಿ, ನಾವು ಅವರನ್ನ ಅಲ್ಲ ನಿಜ. ಈ ಒಂದು ಅವರ ಬಾಯಲ್ಲಿ ಒಂದು ಅಮ್ಮ ಅಂತ ಕೇಳೋದು, ಅಥವಾ ನಾನು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ನನ್ಗೆ 2 ಹೆಣ್ಮಕ್ಳು, ನಾನು ಅಷ್ಟೇ ಅಮ್ಮ ಆಗಿರ್ತಿದ್ದೆ. ನಾನೀಗ 100 ಜನರ ಅಮ್ಮ. ನನಗದು ಖುಷಿ ಇದೆ ಸರ್. ನಾನು ದುಡಿದ್ರು ಸಹಿತ, ನನ್ನ ಹಸ್ಬೆಂಡ್ ನಂಗೆ ಕೊಟ್ಟರು ಸಹಿತ. ಯಾಕಂದ್ರೆ ನನ್ನ ಹಸ್ಬೆಂಡಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೂಡ ಅಲ್ವಾ, ಊಟದ ಕಡೆ ನಿಮ್ಮ ಶೇರಿನ ಅಗತ್ಯ ಇದೆ. ಅಗತ್ಯ ಇದೆಯಲ್ಲ, ತುಂಬಾ ನೀಡಿದೆ. ಎಲ್ಲರೂ ನಿಂತ್ಕೊಂಡು ಊಟ ಮಾಡ್ತಾರೆ. ಆ ಪಾತ್ರೆ ತಿಕ್ಕೋ ಕಟ್ಟೆಯಲ್ಲಿ ಸಹಿತ ಕೂತ್ಕೊಂಡು ಊಟ ಮಾಡ್ತಾರೆ. ಸೊ ಇಲ್ಲಿ ನೀಡಿದೆ ಅಲ್ಲ, ಬಂದು ನೋಡ್ಬಿಟ್ಟು ಕೊಡಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ. ಹೀಗೆ ಯಾರ್ಯಾರು ಹೇಳಿದ್ದನ್ನ ಕೇಳ್ಬೇಡಿ. ಸೊ ಇಲ್ಲಿ ಬಂದು ನೋಡಿ ಖುಷಿ ಆದ್ರೆ ಅಷ್ಟೇ ಕೊಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ಈ ದಿನದ ಊಟಕ್ಕೆ, ತಿಂಡಿಗಳಿಗೆ ಬೇಕಾದ ದಿನಸಿ, ಅಥವಾ ಅವರಿಗೆ ಮಲಗಲಿಕ್ಕೆ ಬೇಕಾದ ಮಂಚ, ಹಾಸಿಗೆ, ಅಥವಾ ಈ ಪ್ಯಾಡ್ಗಳು, ಅಥವಾ ಬೇರೆ ಬೇರೆ ಮೆಡಿಸಿನ್ ಅಲ್ವಾ. ಸೊ ಈ ರೀತಿ ಏನು ಬೇಕಾದ್ರೂ ಕೂಡ, ಅಂದ್ರೆ ಮನುಷ್ಯನಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ, ಯಾವುದೇ ಒಬ್ಬ ವ್ಯಕ್ತಿಗೆ ರಿಕ್ವೈರ್ಮೆಂಟ್, ಅದು ಎಲ್ಲವೂ ಕೂಡ ಇಲ್ಲಿಗೆ ಅಗತ್ಯ ಇದೆ. ಸೊ ಹಾಗಾಗಿ ಯಾರಾದ್ರೂ ಕೂಡ ಬೆಟರ್. ಈಗ ಮಳೆಗಾಲ, ಯಾಕಂದ್ರೆ ಇಲ್ಲಿ ಎಲ್ಲ ಓಪನ್ ಇದೆ, ಎಲ್ಲ ಏಜ್ ಆದವ್ರು ಇದ್ದಾರೆ, ಅವ್ರಿಗೆ ಸಹಿತ ಸ್ವೆಟರ್ ಸಹಿತ ಅಗತ್ಯ ಇದೆ. ನಾವು ಓಲ್ಡ್ ಬಟ್ಟೆ ಸಹಿತ ಆಸ್ ಇಟ್ ಈಸ್ ತಗೊಳ್ತೇವೆ, ಬಿಕಾಸ್ ಆಫ್ ಬೆಡ್ ರಿಡನ್ಸ್ ಇದ್ದಾರೆ. ಅವ್ರಿಗೆ ಏನಾದ್ರೂ ಒರೆಸ್ಲಿಕ್ಕೆ ನಂಬರ್ 2 ಮಾಡಿರ್ತಾರೆ, ಅದು ಬಿದ್ದಿರತ್ತೆ. ಸೊ ಅದು ಇರತ್ತೆ. ಸೊ ಪೇಷಂಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ, ಹಾಗೆ ನೋಡ್ಲಿಕ್ಕೆ ಹೋದ್ರೆ ಆಂಬುಲೆನ್ಸ್ ಸಹಿತ ಇದೆ, ಅದು ಫ್ರೀ ಸರ್ವಿಸ್ ಮಾಡ್ತೇವೆ ನಾವು. ಬಾಡಿ ಎಲ್ಲ ತಗೊಂಡು ಹೋಗ್ತೇವೆ. ಬೇರೆ ಎಮರ್ಜೆನ್ಸಿ ಅಕ್ಕಪಕ್ಕ ಇದ್ರು ಅದು ಸಹಿತ ಸೇವೆ ಮಾಡ್ತೇವೆ. ನಿಜ, ಇಲ್ಲಿ ಯಾರು ಬೇಕಾದ್ರೂ ಕೂಡ ಬರ್ಬೋದು. ಸೊ ಸೇವೆ, ನಾನು ಇವರ ನಂಬರ್ನಂತೂ ಕೊಡ್ತೇನೆ, ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ವಸ್ತುಗಳನ್ನ ಕಳಿಸುವುದಾ, ಅಥವಾ ಅದಕ್ಕೆ ಬೇಕಾದಂತಹ ಹಣವನ್ನ ಇವರಿಗೆ ಪೂರೈಸುವುದಾ ಮಾಡಬಹುದು. ಸೊ ಅವ್ರು ಹೇಳುವ ಹಾಗೆ ನೀವು ಇಲ್ಲಿ ಬಂದು ನೋಡಿ ಕೊಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಕೊಂಡು, ಸೊ ಯಾವುದಕ್ಕೂ ನಮ್ಮ ಸೇವೆ ಅಥವಾ ನಮ್ಮ ಮನಸ್ಸಿಗೆ ತಕ್ಕದ ಹಾಗೆ ಒಂದು ನಮ್ಮ ಸೇವೆಯನ್ನ ನಾವಿಲ್ಲಿ ಕೊಡ್ಬೋದು ಅಂತ ಹೇಳ್ತಾ ನಮಸ್ಕಾರ.